ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್. ನೋಡಿ, ಇವತ್ತೊಂದು ಆರ್ಗನೈಸರ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಕಾರ್ಡ್ಬೋರ್ಡ್ ಶೀಟ್ ಬಾಕ್ಸ್ ಇದೆ ಇಲ್ಲಿ. ನೋಡಿ, ಇದಕ್ಕೆ ಮೇಲ್ಗಡೆಯಿಂದ ಈ ಥರ ಮುಚ್ಚಳುಗಳಿದ್ವು, ಕ್ಲೋಸ್ ಇತ್ತು. ನಾನು ಇದನ್ನು ಇಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ. ಇವಾಗ ಈ ಕಾರ್ಡ್ಬೋರ್ಡ್ ಶೀಟಿಗೆ ಕ್ಲೀನಾಗಿ ಸೈಡೆಲ್ಲ ಪ್ಲಾಸ್ಟರ್ ಹಾಕ್ಕೋಬೇಕು. ಇಲ್ಲಿ ಹಾಕಿದ್ದೀನಿ ನಾನು. ಹಾಗೆಯೇ ಈ ಕಾರ್ನರ್ಗೆಲ್ಲ ಪ್ಲಾಸ್ಟರ್ ಹಾಕಿದ್ರೆ ಗಟ್ಟಿ ಇರುತ್ತೆ. ಅದರಿಂದ ನೋಡಿ ವೀಕ್ಷಕರೇ, ಸೈಡಿಗೆಲ್ಲ ನಾನು ಪ್ಲಾಸ್ಟರ್ ಹಚ್ಚಿದ್ದೀನಿ. ಸ್ವಲ್ಪ ಗಟ್ಟಿ ಬರ್ತಿಲ್ಲ, ಸೈಡಿಗೆಲ್ಲ ಹರಿದೋಗೋದಿಲ್ಲ, ಹೀಗೆಲ್ಲ ಎತ್ತುವಾಗ ಅಂತ ಕ್ಲೀನಾಗಿ ಪ್ಲಾಸ್ಟರ್ ಹಾಕಿದ್ದೀನಿ ಎಲ್ಲ ಕಡೆನೂ. ಇವಾಗ ಮಧ್ಯೆ ಒಂದು ಪಾರ್ಟಿಷನ್ ಮಾಡ್ತೀನಿ. ಅದಕ್ಕೋಸ್ಕರ ಕರೆಕ್ಟಾಗಿ ಮೆಜರ್ಮೆಂಟ್ ಇಟ್ಕೊಂಡು ಒಂದು ರಟ್ಟನ್ನ ಈ ಥರ ಕಾರ್ಡ್ಬೋರ್ಡ್ ಶೀಟನ್ನು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಈ ಥರ ಗಮ್ ಮಾಡ್ತೀನಿ. ಇದಕ್ಕೆ ನಾನು ಮೇಲಿಂದ ಒಂದು ಪೇಪರ್ ಶೀಟ್ ಕವರ್ನ ಹಾಕ್ತಿದ್ದೀನಿ. ಪೇಪರ್ ಶೀಟ್ನ ಈ ಥರ ಕವರ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಲ್ಲಿ ಗಮ್ ಮಾಡ್ತೀನಿ ನಾನು. ನೋಡಿ ವೀಕ್ಷಕರೇ, ಈ ಥರ ಕ್ಲೀನಾಗಿ ಗಮ್ ಮಾಡಿದ್ದೀನಿ. ಇದು ಮಧ್ಯೆ ಇಡೋದಕ್ಕೆ ಶೀಟನ್ನು. ನೋಡಿ ವೀಕ್ಷಕರೇ, ಈ ಮಧ್ಯ ಶೀಟ್ ಕೂರ್ಸೋಕ್ಕಿಂತ ಮೊದಲು ನಾವು ಇದಕ್ಕೆ ಮೊದಲಿಗೆ ಫ್ಯಾಬ್ರಿಕ್ಕನ್ನು, ಬಟ್ಟೆನ ಇದಕ್ಕೆ ಯಾವ ಥರ ಗಮ್ ಮಾಡಬೇಕನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ, ಇದರ ಅಳತೆಗೆ ಸರಿಯಾಗಿ ಇಟ್ಕೋಬೇಕು. ಇಲ್ಲಿ ಕ್ಲಾತನ್ನು ಈ ಥರ ಇಟ್ಕೊಂಡು ಇಲ್ಲಿ ಎಷ್ಟು ಬರಬೇಕು, ಎಷ್ಟು ಬಿಟ್ಕೋಬೇಕು, ಇಲ್ಲಿ ಕ್ಲೋಸ್ ಮಾಡೋ ಥರ. ಹೀಗೆ ಒಂದು ರೌಂಡ್ ಬರಬೇಕು ಬಟ್ಟೆ. ಆಮೇಲೆ ಇಲ್ಲಿ ಇಷ್ಟುದ್ದ ಬಿಟ್ಕೊಂಡು ಇಲ್ಲೂ ಒಂದು ಇಷ್ಟು ಬಿಡೋ ಹಾಗೆ, ಅರ್ಧ ಭಾಗ ಬಿಡೋ ಹಾಗೆ ಒಂದು 2 ಇಂಚ್ ಬಿಟ್ಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟಕ್ಕೆ ಕಟ್ ಮಾಡ್ಕೋತೀನಿ. ಈ ಥರ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ನೋಡಿ ಈ ಸೈಡ್ಗೆ ನಾನು ಗಮ್ ಹಾಕಿಬಿಟ್ಟು ಕೂರಿಸ್ತೀನಿ ಕ್ಲಾತನ್ನು, ಬಟ್ಟೆನ. ನೋಡಿ, ಇಲ್ಲಿ ಇಷ್ಟು ಬಿಟ್ಕೋಬೇಕು. ಇಲ್ಲಿ ಅರ್ಧ ಭಾಗ ಬಿಟ್ಕೋಬೇಕು, ಬಟ್ಟೆನ ಬಿಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಬಿಟ್ಟು ಈ ಥರ ಗಮ್ ಮಾಡಬೇಕು. ಕ್ಲೀನಾಗಿ ಅಂಟಿಸ್ಬೇಕು. ಇಲ್ಲಿ ನೋಡಿ ವೀಕ್ಷಕರೇ, 4 ಸೈಡು ಗಮ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಬಿಟ್ಕೊಂಡಿದ್ದೀನಿ, 1-1.5 ಇಂಚ್ ಬಟ್ಟೆ ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಎಡ್ಜಿಗೆ ಈ ಬಟ್ಟೆನ ಕಟ್ ಮಾಡ್ಕೊತೀನಿ.
ಮುಚ್ತೀನಿ. ಇಲ್ಲಿಗೆ ಕಮ್ ಮಾಡ್ತೀನಿ ನಾನು. ನೋಡಿ ನಾನು ಕೈಯಲ್ಲೇ ಕ್ಲೀನಾಗಿ ಆಗುತ್ತೆ ಅಂತ ಕೈಯಲ್ಲೇ ಹಚ್ತಾ ಇದ್ದೀನಿ. ಮಾಡ್ಕೊತೀನಿ ಬಟ್ಟೆಗೆ. ಆಮೇಲೆ ನೆಕ್ಸ್ಟು ಇಲ್ಲಿ ಕಮ್ ಮಾಡ್ಕೋಬೇಕು. ನೋಡಿ ಒಳಗಿಂದ ಇಲ್ಲಿ ಒಳಗೆ ಹಾಕ್ಕೋಬೇಕು ಈ ಬಟ್ಟೆನ ಫುಲ್ಲು ಈ ಥರ ಒಳಗೆ ಬರ್ತಿದೆ ಬಟ್ಟೆ. ಇಲ್ಲೂ ಸ್ವಲ್ಪ ಗಮ್ ಹಾಕ್ಬಿಟ್ಟು ಕ್ಲೀನಾಗಿ ಅಂಟಿಸ್ಕೋಬೇಕು. ಇಲ್ಲೂ ನೋಡಿ ಈ ಥರ ಅಂಟಿಸ್ಕೋಬೇಕು ಕ್ಲೀನಾಗಿ ಗಮ್ ಮಾಡಿ. ಇದನ್ನೆಲ್ಲ ಆಮೇಲೆ ತೆಗೆದ್ಬಿಟ್ಟು ಸರಿ ದಾರನ ಈ ಥರ ಬರುತ್ತೆ ನೀಟಾಗಿ ಈ ಥರ ಕಮ್ ಮಾಡ್ಕೋಬೇಕು ಒಳಗೆ. ಈಗ ನೋಡಿ ಒಳಭಾಗ ಇಷ್ಟಾಗಿದೆ. ಇವಾಗ ನೆಕ್ಸ್ಟು ಬ್ಯಾಕ್ ಸೈಡ್ ಯಾವ ಥರ ಹಾಕೋದು ಅನ್ನೋದನ್ನು ನೋಡಿ. ಈ ಥರ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಈ ಥರ ಮಾಡಿಬಿಟ್ಟು ಈ ತಂದು ಇಲ್ಲಿ ಕಮ್ ಮಾಡಬೇಕು. ಈ ಥರ ಕಮ್ ಮಾಡಬೇಕಿಲ್ಲಿ. ನೋಡಿ ವೀಕ್ಷಕರೇ, ಬಾಕ್ಸು ರೆಡಿಯಾಗಿದೆ. ನೋಡಿ ಮಧ್ಯಕ್ಕೆ ನಾನು ಇಲ್ಲಿ ಪಾರ್ಟಿಷನ್ ಕೊಟ್ಟಿದ್ದೀನಿ, ಗಮ್ ಮಾಡಿದ್ದೀನಿ ಇಲ್ಲಿ. ಇದಕ್ಕೆ ಈ ಬಟ್ಟೆ ಇದೆಯಲ್ಲ ವೈಟ್ ಕ್ಲಾತು, ಇದು ನಾನು ಪೇಪರ್ ಬ್ಯಾಗ್ ಇದೆಯಲ್ಲ ಅದರದ್ದು ಪೀಸನ್ನು ಕಟ್ ಮಾಡಿಕೊಂಡು ಇಲ್ಲಿ ಗಮ್ ಮಾಡಿದ್ದೀನಿ ಈ ಕ್ಲಾತಿಗೆ. ನೀವು ಕಾಟನ್ ಬಟ್ಟೆಲೇ ಮಾಡಿದ್ರೇ ನೀಟಾಗಿ ಅಂಟಿಸ್ಬೋದು. ಇದಕ್ಕೆ ನಾನು ಸಿಂಥೆಟಿಕ್ ತೊಗೊಂಡಿದ್ದೀನಿ, ಸ್ವಲ್ಪ ಕಷ್ಟ ಆಯಿತು ಅಂಟಿಸೋದಕ್ಕೆ. ಕಾಟನ್ದಾದರೆ ಈಸಿ ಆಗುತ್ತೆ. ನೋಡಿ ವೀಕ್ಷಕರೇ, ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಇದ್ರ ಒಳಗೆ ಇಟ್ಕೋಬೋದು. ಎರಡು ಸೈಡ್ಗೆ ಸಪ್ರೇಟಾಗಿ ಇಟ್ಕೋಬೋದು. ನೋಡಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.